ಎಲ್ಲರಿಗೂ ನಮಸ್ಕಾರ. ಕಳೆದ ಕ್ಲಾಸ್ನಲ್ಲಿ ನಾವು ಡಿಸಿ ಜನರೇಟರ್, ಅದರ ಭಾಗಗಳು, ಎಸಿ ಜನರೇಟರ್ಗಿಂತ ಡಿಸಿ ಜನರೇಟರ್ ಹೇಗೆ ವ್ಯತ್ಯಸ್ತವಾಗಿದೆ ಎಂಬುದರ ಬಗ್ಗೆ ನಾವು ನೋಡಿದೆವು. ಡಿಸಿ ಜನರೇಟರ್ ಸಿಕ್ಕುವಂತಹ ವಿದ್ಯುತ್, ಎಸಿ ಜನರೇಟರ್ನ ವಿದ್ಯುತ್, ಅದೇ ರೀತಿಯಲ್ಲಿ ಬ್ಯಾಟರಿಯಿಂದ ಲಭಿಸುವ ವಿದ್ಯುತ್, ಇವುಗಳ ವಿಶೇಷತೆಗಳನ್ನು ನೋಡಿದೆವು. ಅದೇ ರೀತಿಯಲ್ಲಿ ಮ್ಯೂಚುವಲ್ ಇಂಡಕ್ಷನ್ ಬಗ್ಗೆಯೂ ಕಲಿತು. ಅದರ ಮುಂದುವರಿದ ಭಾಗ ಎಂಬ ನೆಲೆಯಲ್ಲಿ ಇವತ್ತಿನ ತರಗತಿಯಲ್ಲಿ ನಾವು ಕಲಿಯಲಿಕ್ಕೆ ಹೋಗ್ತೀವಿ. ಅದರ ಮೊದಲು ನಾವು ಕಳೆದ ತರಗತಿಯಲ್ಲಿ 2 ಅಸೈನ್ಮೆಂಟ್ ಕೊಟ್ಟಿದ್ವಿ, 2 ಚಟುವಟಿಕೆ. ಒಂದ್ಸಲ ಆ ಚಟುವಟಿಕೆ ನೆನಪು ಮಾಡಿ. 1ನೇ ಚಟುವಟಿಕೆ ಯಾವುದು ಅಂತ ಹೇಳಿದ್ರೆ, ಅದರಲ್ಲಿ ಡಿಸಿ ವಿದ್ಯುತ್ತಿನ ಮತ್ತು ಪರ್ಯಾಯ ವಿದ್ಯುತ್, ಎಸಿ ವಿದ್ಯುತ್, ಇದರ ವಿಶೇಷತೆ ಬರೆಯುವಂಥದ್ದು ಒಂದು ಪ್ರಶ್ನೆ. ನಮ್ಗೆ ಗೊತ್ತಿದ್ದ ಹಾಗೆ ಏನು ಎಸಿ ವಿದ್ಯುತ್ತಿನ ವಿಶೇಷತೆ, ಅವುಗಳು ನಿರಂತರವಾಗಿ ದಿಶೆಯನ್ನು ಬದಲಾಯಿಸ್ತವೆ. ನಂತರ EMF ಹೆಚ್ಚಾಗ್ತದೆ ಹಾಗೂ ಕಡಿಮೆ. ಆದರೆ ಡಿಸಿ ವಿದ್ಯುತ್ ಹಾಗಲ್ಲ, ಅದರ ದಿಶೆ ಬದಲಾಗುವುದಿಲ್ಲ. ಇದಾಗಿದೆ ಆ ಪ್ರಶ್ನೆಗೆ ಉತ್ತರ. ಇನ್ನು 2ನೆಯ ಪ್ರಶ್ನೆ, ಆ ಪ್ರಶ್ನೆಯನ್ನು ಒಂದ್ಸಲ ನೋಡಿ. 2ನೆಯ ಪ್ರಶ್ನೆ ಏನಾಗಿತ್ತು, 2 ಚಿತ್ರ ಕೊಟ್ಟಿದ್ದಾರೆ. ಆ ಚಿತ್ರಕ್ಕೆ ಸಂಬಂಧಪಟ್ಟು ಪ್ರಶ್ನೆ ಇತ್ತು. ಪ್ರಶ್ನೆಯೇ 2ರ ಆರ್ಮೇಚರ್ ತಿರುಗುವುದಾದರೆ ಗ್ಯಾಲೋನೋಮೀಟರ್ನಲ್ಲಿ ಲಭಿಸುವ ವಿದ್ಯುತ್ತಿನ ವಿಶೇಷತೆ. ಹಾಗಿದ್ರೆ ಗ್ಯಾಲನೋಮೀಟರ್ನಲ್ಲಿ 1ನೇ ಚಿತ್ರದಲ್ಲಿ ನಾವು ನೋಡಿದ್ರೆ ಅದು ಡಿಸಿ ಜನರೇಟರ್ನ ಚಿತ್ರ. ಹಾಗಿದ್ರೆ 1ನೇ ಜನರೇಟರ್ನ ಲಭಿಸುವ ವಿದ್ಯುತ್, ಡಿಸಿ ವಿದ್ಯುತ್, ಅದು ಒಂದೇ ದಿಶೆಯಲ್ಲಿ ಚಲಿಸುವಂತ ವಿದ್ಯುತ್. ಗ್ಯಾಲನೋಮೀಟರ್ನ ಒಂದೇ ಕಡೆಗೆ ಅದರ ಸೂಜಿ ವಿಕ್ಷೇಪ. 2ನೇಯಲ್ಲಿ ಲಭಿಸುವಂಥದ್ದು ಎಸಿ ವಿದ್ಯುತ್. ಹಾಗಿದ್ರೆ ಅದು ನಿರಂತರವಾಗಿ ದಿಶೆ ಬದಲಾಗುತ್ತದೆ ವಿದ್ಯುತ್. ಗ್ಯಾಲನೋಮೀಟರ್ನಲ್ಲಿ ಸೂಜಿ ನಿರಂತರವಾಗಿ ದಿಶೆ ಬದಲಾಗಿದೆ. ಅದಾಗಿದೆ ಪ್ರಶ್ನೆ ಎ. ಇನ್ನು ಪ್ರಶ್ನೆ ಬಿ ಯಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಪ್ರಶ್ನೆ ಎ ಯಲ್ಲಿ ಆರ್ಮೇಚರ್ ತಿರುಗುತ್ತಾ ಇರುವಂತ. ಪ್ರಶ್ನೆ ಬಿ ಯಲ್ಲಿ ಏನು ಅಂತ ಹೇಳಿದ್ರೆ, 2 ಜನರೇಟರ್ನಲ್ಲಿ ಆರ್ಮೇಚರ್ ತಿರುಗುವ ಬದಲು ನಾವು ಫೀಲ್ಡ್ ಮ್ಯಾಗ್ನೆಟ್ ಅನ್ನು, ಫೀಲ್ಡ್ ಕಾಂತವನ್ನು ತಿರುಗಿಸುವಂತ. ಹಾಗಿದ್ದರೆ ಫೀಲ್ಡ್ ಕಾಂತವನ್ನು ತಿರುಗಿಸುವಾಗ ಏನಾಗಬಹುದು, ಆರ್ಮೇಚರ್ ಸ್ಥಿರವಾಗಿ ಉಂಟು, ಫೀಲ್ಡ್ ಕಾಂತ ತಿರುಗುತ್ತಾ ಉಂಟು. ಈಗ ನಮ್ಗೆ ಏನ್ ಹೇಳ್ಬೋದು, 2ರಲ್ಲಿಯೂ ಎಸಿ ವಿದ್ಯುತ್ ಆಗಿ ಲಭಿಸುತ್ತದೆ. ಅದರ ಉತ್ತರ. 2 ಮಂಡಲದಲ್ಲಿ, 2 ಜನರೇಟರ್ನಲ್ಲಿ ಲಭಿಸುವಂಥದ್ದು ಎಸಿ ವಿದ್ಯುತ್. ಪ್ರಶ್ನೆ 3 ಏನಾಗಿತ್ತು, ಹಾಗಿದ್ರೆ ಆ ವಿದ್ಯುತ್ತಿನ ಆರಂಭದಲ್ಲಿದ್ದ ವಿದ್ಯುತ್ತಿನ ಗ್ರಾಫ್, ಅದೇ ರೀತಿಯಲ್ಲಿ 2ನೇ ಸಂದರ್ಭದಲ್ಲಿ ಇದ್ದಂತಹ ವಿದ್ಯುತ್ತಿನ ಗ್ರಾಫ್, ಅದನ್ನು ನಾವು ವ್ಯತ್ಯಾಸ ಏನು, ಆರಂಭದಲ್ಲಿ 1ನೇ ಜನರೇಟರ್ನಲ್ಲಿ ನಾವು ನೋಡಿದ ಹಾಗೆ ಡಿಸಿ ವಿದ್ಯುತ್, ಅದರ ಗ್ರಾಫ್ ನಮ್ಗೆ ಗೊತ್ತು, ಒಂದೇ ಕಡೆಗೆ ಹೋಗುವಂತ ವಿದ್ಯುತ್. 2ನೇ ಸಂದರ್ಭದಲ್ಲಿ ಎಸಿ ವಿದ್ಯುತ್, ನಿರಂತರವಾಗಿ ದಿಕ್ಕು ಬದಲಾಗಿ ಮೇಲೆಯೂ ಕೆಳಗೆ ಹೀಗಿರುವಂತ ಗ್ರಾಫ್ ಆಗಿ ಕಳೆದ ಸಲ ನಾವು ನೋಡಿದ್ದೇವೆ. ಇನ್ನು 2ನೇ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಎಸಿ ವಿದ್ಯುತ್. ಹಾಗಿದ್ರೆ 2ನೇ ಸಂದರ್ಭದಲ್ಲಿ ಉಂಟಾಗುವಂತಹ ಗ್ರಾಫ್ 2 ಕೂಡ ಎಸಿ ವಿದ್ಯುತ್ತಿನ ಗ್ರಾಫ್ ಆಗಿ. ಇದಾಗಿದೆ ಆ ಪ್ರಶ್ನೆಗಿರುವ ಉತ್ತರ. ನೀವೆಲ್ಲರೂ ಬರೆದಿರಬಹುದು. ಇನ್ನು
ಅದರ ಸಂಶಯ ಇದ್ರೆ ಈಗ ನಿವಾರಣೆ ಆಗಿದೆ ಅಂತ ನಾನು ನಂಬುತ್ತೇನೆ. ಇನ್ನೀಗ ನಾವು ಪಾಠವನ್ನು ಮುಂದುವರಿಸಿದ್ದು ಕಳೆದ ತರಗತಿಯಲ್ಲಿ ನಾವು ಮ್ಯೂಚುವಲ್ ಇಂಡಕ್ಷನ್ ಅವರಿಗೆ ನಾವು ನೋಡಿದ್ವಿ. ಹಾಗಿದ್ರೆ ಏನು ಒಂದ್ಸಲ ಮ್ಯೂಚುವಲ್ ಇಂಡಕ್ಷನ್ ನೆನಪು ಮಾಡಿ ನೋಡುವ, ಹೇಳಿ ನೋಡುವ. ಮ್ಯೂಚುವಲ್ ಇಂಡಕ್ಷನ್ ಎಂದರೆ, ಮ್ಯೂಚುವಲ್ ಇಂಡಕ್ಷನ್ ಅಂದ್ರೆ ಸಮೀಪದಲ್ಲಿ ಎರಡು ಸುರುಳಿಗಳನ್ನು ನಾವು ಮೊದಲನೆಯದರಲ್ಲಿ ವಿದ್ಯುತ್ ಪ್ರವಾಹ ತೀವ್ರತೆಯಲ್ಲಿ ಅಥವಾ ದಿಶೆಯಲ್ಲಿ ಬದಲಾವಣೆ ಉಂಟಾಗ ಅದರ ಸುತ್ತಲೂ ಕಾಂತೀಯ ಫ್ಲಕ್ಸ್ ನಲ್ಲಿ ಬದಲಾವಣೆ ಉಂಟಾಗುತ್ತದೆ. ಇದರ ಪರಿಣಾಮವಾಗಿ ಎರಡನೇ ಸುರುಳಿಯಲ್ಲಿ ಒಂದು EMF ಪ್ರೇರೇಪಿಸಲ್ಪಡುತ್ತದೆ. ಈ ವಿದ್ಯಮಾನವಾಗಿದೆ ಮ್ಯೂಚುವಲ್ ಇಂಡಕ್ಷನ್ ಅಂತ ಕರೆಯಲ್ಪಡುತ್ತದೆ. ಅದರಿಂದ ಮ್ಯೂಚುವಲ್ ಇಂಡಕ್ಷನ್ ಅಂದ್ರೆ ಏನು ನಾವು ನೋಡಿ ಆಯ್ತು. ಈ ಮ್ಯೂಚುವಲ್ ಇಂಡಕ್ಷನ್ ಆಧಾರದಲ್ಲಿ ಕಾರ್ಯವೆಸಗುವ ಒಂದು ಉಪಕರಣವನ್ನು ನಾವೀಗ ನೋಡ್ಲಿಕ್ಕೆ ಹೋಗ್ತೀವಿ. ಅದೇನು ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮ್. ಮ್ಯೂಚುವಲ್ ಇಂಡಕ್ಷನ್ ನ ಆಧಾರದಲ್ಲಿ ಕಾರ್ಯವೆಸಗುವ ಒಂದು ಉಪಕರಣವಾಗಿದೆ ಟ್ರಾನ್ಸ್ಫಾರ್ಮರ್. ಹಾಗಿದ್ರೆ ಟ್ರಾನ್ಸ್ಫಾರ್ಮರ್ ನ ಬಗ್ಗೆ ನಾವು ನೋಡಿದ್ದೇವೆ. ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು? ಟ್ರಾನ್ಸ್ಫಾರ್ಮರ್ ನಲ್ಲಿ ನಮಗೆ AC ವಿದ್ಯುತ್ತಿನ ವೋಲ್ಟೇಜ್ ಅನ್ನು ಹೆಚ್ಚು ಮಾಡಲಿಕ್ಕೂ AC ವಿದ್ಯುತ್ತಿನ ವೋಲ್ಟೇಜ್ ಅನ್ನು ಕಡಿಮೆ ಮಾಡಲಿಕ್ಕೂ ಸಾಧ್ಯವಾಗುವಂತ ಒಂದು ಉಪಕರಣ. ಆ ಟ್ರಾನ್ಸ್ಫಾರ್ಮರ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನಾವು ನೋಡ್ಲಿಕ್ಕೆ ಹೋಗುವಂತ. ನಾವು ಮ್ಯೂಚುವಲ್ ಇಂಡಕ್ಷನ್ ನೋಡಿದ್ದೇವೆ. ಒಂದು ಮಿದು ಕಬ್ಬಿಣದ ತಿರುಳಿನಲ್ಲಿ ಎರಡು ಸುರುಳಿಗಳನ್ನು ಸುತ್ತುವಂತ. ಹಾಗೆ ಟ್ರಾನ್ಸ್ಫಾರ್ಮರ್ ನಲ್ಲಿ ಕೂಡ ಹಾಗೆ ಒಂದು ಮಿದು ಕಬ್ಬಿಣದ ತಿರುಳು ಉಂಟು. ಅದರಲ್ಲಿ ಎರಡು ಸುರುಳಿಗಳನ್ನು ಸುತ್ತಲಾಗಿದೆ. ಅಲ್ಲಿ ನಾವು ವಿದ್ಯುತ್ ಪ್ರವಾಹವನ್ನು ನೀಡುವ ಸುರುಳಿಯನ್ನು ನಾವು ಪ್ರೈಮರಿ ಅಂತ ಕರೀತೀವಿ. ನಮಗೆ ಪ್ರೇರಿತ EMF ಲಭಿಸುವ ಸುರುಳಿ ಉಂಟು, ಅದನ್ನು ನಾವು ಸೆಕೆಂಡರಿ ಅಂತ ಹೇಳಿ. ಹೀಗೆ ಎರಡು ಸುರುಳಿಗಳು, ಮಿದು ಕಬ್ಬಿಣದಲ್ಲಿ ಎರಡು ಸುರುಳಿಯನ್ನು ಸುತ್ತಲಾಗಿದೆ. ವಿದ್ಯುತ್ ಪ್ರವಾಹವನ್ನು ನೀಡುವ ಸುರುಳಿಯನ್ನು ಪ್ರೈಮರಿ ಅಂತಲೂ, ಪ್ರೇರಿತ EMF ಲಭಿಸುವ ಸುರುಳಿಯನ್ನು ನಾವು ಸೆಕೆಂಡರಿ ಸುರುಳಿ ಅಂತ ಕರೀತೀವಿ. ಹಾಗಿದ್ರೆ ನಾವು ಪ್ರೈಮರಿ ಸುರುಳಿಗೆ ವಿದ್ಯುತ್ ಪ್ರವಾಹವನ್ನು ನೀಡುವುದು. ಹಾಗೆ ಮೊದಲನೆಯದರಲ್ಲಿ ನಾವು AC ವಿದ್ಯುತ್ ಅನ್ನು ಕೊಡುವಾಗ ನಾವು ನೋಡಿದ್ದೇವೆ ಮ್ಯೂಚುವಲ್ ಇಂಡಕ್ಷನ್ AC ವಿದ್ಯುತ್ನಲ್ಲಿ ಮಾತ್ರ ಜರುಗುವುದು. ಹಾಗೆ ಮೊದಲನೆಯದರಲ್ಲಿ ನಾವು AC ವಿದ್ಯುತ್ ಅನ್ನು ನೀಡುವಾಗ ಆ ಮೊದಲನೆಯ ಸುರುಳಿಯ ವಿದ್ಯುತ್ ಪ್ರವಾಹ ದಿಶೆ ಹಾಗೂ ತೀವ್ರತೆಯಲ್ಲಿ ಬದಲಾವಣೆ ಉಂಟು. ಮೊದಲನೆಯ ಸುರುಳಿಯ ವಿದ್ಯುತ್ ಪ್ರವಾಹದ ದಿಶೆ ಹಾಗೂ ತೀವ್ರತೆಯಲ್ಲಿ ಬದಲಾವಣೆ ಉಂಟಾಗುತ್ತದೆ. ಇದರಿಂದಾಗಿ ಅದರ ಸುತ್ತಲಿನ ಕಾಂತೀಯ ಫ್ಲಕ್ಸಿನಲ್ಲಿ ಬದಲಾವಣೆ ಉಂಟಾಗುತ್ತದೆ. ಇದರ ಪರಿಣಾಮವಾಗಿ ಎರಡನೇ ಸುರುಳಿಯಲ್ಲಿ ವಿರುದ್ಧ ದಿಶೆಗೆ ಒಂದು EMF ಪ್ರೇರೇಪಿಸಲ್ಪಡುತ್ತದೆ. ಅದು ಆ ಸುರುಳಿಗನುಸರಿಸಿ ಹೆಚ್ಚು ಕಡಿಮೆ ಆಗುತ್ತದೆ. ಹೀಗೆ ಆಗಿದೆ ಒಂದು ಟ್ರಾನ್ಸ್ಫಾರ್ಮರ್ ಕಾರ್ಯವಿಸುತ್ತದೆ. ಹಾಗಿದ್ರೆ ನಾನೀಗಾಗಲೇ ಹೇಳಿದ ಹಾಗೆ ಅದರ ಚಿತ್ರವನ್ನು, ಅದರ ವಿಶೇಷತೆ ನಾವು ನೋಡುವ. ಎರಡು ಸುರುಳಿಗಳನ್ನು ಒಂದು ಮಿದು ಕಬ್ಬಿಣದ ತಿರುಳಿಗೆ ಸುತ್ತಲಾಗಿದೆ. ಮೊದಲನೇದಕ್ಕೆ ನಾವು AC ವಿದ್ಯುತ್ ಅನ್ನು ನೀಡುವಂಥದ್ದು. ಆಗ ವಿದ್ಯುತ್ ಪ್ರವಾಹದ ದಿಶೆಯಲ್ಲಿ ಹಾಗೂ ತೀವ್ರತೆಯಲ್ಲಿ ಬದಲಾವಣೆ ಉಂಟಾಗ್ತದೆ. ಆಗ ಅದರ ಸುತ್ತಲಿನ ಕಾಂತೀಯ ಫ್ಲಕ್ಸಿನಲ್ಲಿ ಬದಲಾವಣೆ ಉಂಟಾಗ್ತದೆ. ಇದರ ಪರಿಣಾಮವಾಗಿ ಎರಡನೇ ಸುರುಳಿಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಒಂದು EMF ಪ್ರೇರೇಪಿಸಲ್ಪಡುತ್ತದೆ. ಇದಾಗಿದೆ ಒಂದು ಟ್ರಾನ್ಸ್ಫಾರ್ಮರ್ನ ಕಾರ್ಯವಿದೆ. ಹಾಗಿದ್ರೆ ಟ್ರಾನ್ಸ್ಫಾರ್ಮರ್ ಹೇಗೆ ಕಾರ್ಯನಿರ್ವಹಿಸುವುದು ನಾವು ನೋಡಿ. ಇನ್ನೀಗ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು? ಟ್ರಾನ್ಸ್ಫಾರ್ಮರ್ ಎಂದರೆ AC ವಿದ್ಯುತ್ತಿನ ವೋಲ್ಟೇಜ್ ಅನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಒಂದು ಉಪಕರಣ. AC ವಿದ್ಯುತ್ ಅನ್ನು ಹೆಚ್ಚು ಮಾಡಲಿಕ್ಕೂ ಆಗ್ತದೆ, AC ವಿದ್ಯುತ್ ಅನ್ನು ಕಡಿಮೆ ಮಾಡಲಿಕ್ಕೆ ಆಗ್ತದೆ. ಹಾಗಿದ್ರೆ ಟ್ರಾನ್ಸ್ಫಾರ್ಮರ್ ಅಂದರೆ AC ವಿದ್ಯುತ್ತಿನ ವೋಲ್ಟೇಜ್ ಅನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಒಂದು ಉಪಕರಣ. ಇನ್ನು ನಾನೀಗ ಎರಡು ಚಿತ್ರ ತೋರಿಸಲಿಕ್ಕೆ ಹೋಗುದು. ಆ ಚಿತ್ರದಲ್ಲಿ ಎರಡು ಟ್ರಾನ್ಸ್ಫಾರ್ಮರ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದನೆಯದ್ದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಎರಡನೆಯದ್ದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಹೀಗೆ ಎರಡು
ಟ್ರಾನ್ಸ್ಫಾರ್ಮರ್ಗಳನ್ನು ಕೊಟ್ಟಿದ್ದಾರೆ. ಒಂದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಇನ್ನೊಂದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಹಾಗಿದ್ರೆ ಈಗ ನೀವು ಆ ಚಿತ್ರವನ್ನು ಒಂದ್ಸಲ ನೋಡಿ, ಚಿತ್ರವನ್ನು ನೋಡಿ ಅದರ ವಿಶೇಷತೆಗಳನ್ನು ನನಗೆ ಹೇಳಬೇಕು. ಆ ಚಿತ್ರದಲ್ಲಿ, ಚಿತ್ರ ಕಾಣಿಸಲ್ಲ, ಆ ಚಿತ್ರದಲ್ಲಿ ನಾವು ನೋಡಬೇಕಾದ ಒಂದು ಪ್ರೈಮರಿ ಸುರುಳಿ ಉಂಟು, ಸೆಕೆಂಡರಿ ಸುರುಳಿ. ಸ್ಟೆಪ್ ಅಪ್ನಲ್ಲಿ ಉಂಟು, ಸ್ಟೆಪ್ ಡೌನ್ ನಲ್ಲಿ. ನಾವು ನೋಡಬೇಕಾದ ಅವುಗಳ ಸುತ್ತುಗಳ ಸಂಖ್ಯೆ, ಸ್ಟೆಪ್ ಅಪ್ಪಿನ ಪ್ರೈಮರಿ ಸುರುಳಿಯ ಸುತ್ತುಗಳ ಸಂಖ್ಯೆ, ಸೆಕೆಂಡರಿ ಸುರುಳಿಯ ಸುತ್ತುಗಳ ಸಂಖ್ಯೆ, ಹಾಗೆ ಸ್ಟೆಪ್ ಡೌನ್ ಗಮನಿಸಬೇಕಾದ ಒಂದದು. ಎರಡನೇದು ಆ ಸುರುಳಿಯ ದಪ್ಪ, ದಪ್ಪದಲ್ಲಿ ಏನಾದರೂ ಆ ಸರಿಗೆಯ ಸುರುಳಿಯ ದಪ್ಪದಲ್ಲಿ ಏನಾದರೂ ವ್ಯತ್ಯಾಸ ಉಂಟು ಅಂತ ನಾವು ನೋಡಿ. ಸರಿ, ಈಗ ಆ ಚಿತ್ರವನ್ನು ನಾವು ನೋಡಿ ಆಯ್ತು. ನಮ್ಮ ಪಾಠ ಪುಸ್ತಕದಲ್ಲಿಯೂ ಆ ಚಿತ್ರ ಉಂಟು. ಚಿತ್ರ 310A, ಚಿತ್ರ 310B. ಒಂದ್ಸಲ ಪಾಠ ಪುಸ್ತಕ ನಮ್ಮ ಕೈಯಲ್ಲಿ ಇರುವುದನ್ನು ಕೂಡ ಒಂದ್ಸಲ ನೋಡಬಹುದು. ಇನ್ನು ಅದರ ಕೆಳಗೆ ಇನ್ನೊಂದು ಪಟ್ಟಿ ಕೊಟ್ಟಿದ್ದಾರೆ, ಪಟ್ಟಿ 3-8. ಅದರಲ್ಲಿ ಈ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಅದೇ ರೀತಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ರಚನೆಯಲ್ಲಿರುವ ವ್ಯತ್ಯಾಸಗಳನ್ನು ನಾವು ಬರೀತೀವಿ. ಪ್ರಶ್ನೆ ಅರ್ಥ ಆಯ್ತು ಅಂತ ಕಾಣ್ತದೆ. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಹಾಗೂ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ನ ಚಿತ್ರವನ್ನು ನೋಡಿ, ಪಾಠಪುಸ್ತಕದಲ್ಲಿ ಚಿತ್ರ ಉಂಟು, ಅದನ್ನು ನೋಡಿ ಅದರಲ್ಲಿ ಈ ಸುರುಳಿಯ ವಿಶೇಷತೆಗಳನ್ನು ನಾವು ಬರೀಬೇಕು. ನೋಡಿ, ಆ ಪಟ್ಟಿಯನ್ನು ನೋಡಿ. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಅದೇ ರೀತಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಎರಡು ಕಾಲಮ್ ಉಂಟು. ಅದರಲ್ಲಿ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನ ವಿಶೇಷತೆ ಒಂದಲ್ಲಿ ಕೊಟ್ಟಿದ್ದಾರೆ, ಪ್ರೈಮರಿಯಲ್ಲಿ ದಪ್ಪವಾದ ಸರಿಗೆ ಸುರುಳಿಯನ್ನು ಉಪಯೋಗಿಸ್ತಾರೆ. ಅದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಅದು ಚಿತ್ರ ನೋಡಿ ನಮ್ಗೆ ಗೊತ್ತಾಗ್ಬೋದು. ಹಾಗಿದ್ರೆ ಸ್ಟೆಪ್ ಡೌನ್ ನಲ್ಲಿ ಏನಾಗಿದೆ ನೋಡಿ, ಪ್ರೈಮರಿ ಸುರುಳಿ. ಇನ್ನು ಪ್ರೈಮರಿ ಸುರುಳಿಯ, ಸ್ಟೆಪ್ ಅಪ್ ನಲ್ಲಿ ಪ್ರೈಮರಿ ಸುರುಳಿಯ ಸುತ್ತುಗಳ ಸಂಖ್ಯೆ ನೋಡಿ. ಹಾಗಿದ್ರೆ ಸ್ಟೆಪ್ ಡೌನ್ ನಲ್ಲಿ ಹೀಗೆ ಒಂದೊಂದೇ ನಾವು ಸುರುಳಿಗಳ ಸಂಖ್ಯೆಯನ್ನು, ಅದರ ದಪ್ಪವನ್ನು ಆರಂಭದಲ್ಲಿ ಪ್ರೈಮರಿಯಲ್ಲಿ, ನಂತರ ಸೆಕೆಂಡರಿ, ಹೀಗೆ ಆ ಪಟ್ಟಿಯಲ್ಲಿ ಬರೀ. ಒಂದ್ಸಲ ಪಟ್ಟಿಯನ್ನು ನೀವೇ ಭರ್ತಿ ಮಾಡಲಿಕ್ಕೆ ಪ್ರಯತ್ನಿಸಿ. ಬರ್ತಾ ಇದ್ದೀರಲ್ಲ. ಇನ್ನೀಗ ಅದರ ಸಾಮಾನ್ಯವಾಗಿ ನಮಗೆ ಅದರ ಅಂದಾಜಾಗಿರ್ಬೋದು. ಈಗ ನಾನು ಅದರ ಎಲ್ಲ ವಿಶೇಷತೆಗಳ ಒಂದು ಪಟ್ಟಿಯನ್ನು ನಾನು ಒಂದು ಚಾರ್ಟ್ ಈಗ ನಿಮಗೆ ತೋರಿಸಿದೆ. ಈ ಚಾರ್ಟ್ ಒಂದ್ಸಲ ನೋಡಿ ಸರ್. ಈಗ ಚಾರ್ಟ್ ನಾವು ನೋಡಿದೆ, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್, ಹೀಗೆ ಎರಡು ಟ್ರಾನ್ಸ್ಫಾರ್ಮರ್. ನಮಗೆ ಅದರ ಚಿತ್ರ ಮಾಡುವಾಗ ನಾವು ಗಮನಿಸಬೇಕು, ಅದರ ವಿಶೇಷತೆ ಬರೆಯುವಾಗ ನಮಗೆ ಪರೀಕ್ಷೆಯ ದೃಷ್ಟಿಯಲ್ಲಿ ಆದರೂ ನಾನು ಹೇಳುವಂತದ್ದು ನೆನ್ಪಿಡಬೇಕಂದ್ರೆ ಒಂದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಚಿತ್ರ ಒಂದು ಸಣ್ಣದು ಮಾಡಬೇಕು. ಆಗ ನಮಗೆ ಅದರ ವಿಶೇಷತೆ ಬದಲಿಗೆ ಸುಲಭ ಆಗ್ತದೆ. ಹಾಗೆ ಸ್ಟೆಪ್ ಡೌನ್ ನೋಡಿ, ಚಿತ್ರ ನೋಡಿ. ಅದರಲ್ಲಿ ಚಿತ್ರ ನಾವು ಮಾಡಿ ಸ್ಟೆಪ್ ಅಪ್, ಆ ಪ್ರಶ್ನೆಯಲ್ಲಿ ಅಥವಾ ಆ ಹೆಸರಿನಲ್ಲಿ ಅದರ ಉತ್ತರ ಉಂಟು. ಸ್ಟೆಪ್ ಅಪ್ ಹೇಳಿದ್ರೆ ಏನು, AC ವೋಲ್ಟೇಜ್ ಅನ್ನು ಹೆಚ್ಚು ಮಾಡಿ. ಸ್ಟೆಪ್ ಅಪ್ ಕಡಿಮೆ ವೋಲ್ಟೇಜ್ ಅನ್ನು ಹೆಚ್ಚು ಮಾಡಿ. ಹಾಗಿದ್ರೆ ಸ್ಟೆಪ್ ಡೌನ್ ಹೇಳಿರೋದು ಹೆಚ್ಚು ವೋಲ್ಟೇಜ್ ಅನ್ನು ಕಡಿಮೆ. ಹೀಗೆ ಸ್ಟೆಪ್ ಅಪ್ ಮತ್ತು ಸ್ಟೆಪ್ ಡೌನ್ ನಮ್ಗೆ ಅರ್ಥ ಆಗಲಿಕ್ಕೆ ಆ ರೀತಿ ನೆನಪು ಮಾಡಿಕೊಂಡ್ರೆ ನಮ್ಗೆ ಅದು ಸುಲಭ ಅರ್ಥ ಆಗುತ್ತೆ. ಸ್ಟೆಪ್ ಅಪ್ ಅಂದ್ರೆ ಕಡಿಮೆ ವೋಲ್ಟೇಜ್ ಅನ್ನು ಹೆಚ್ಚು ಮಾಡಿ, ಕಡಿಮೆ AC ವೋಲ್ಟೇಜ್ ಅನ್ನು ಹೆಚ್ಚು ಮಾಡುವುದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಸ್ಟೆಪ್ ಡೌನ್ ಅಂದ್ರೆ ಅದು ಸರಿ ವಿರುದ್ಧ, ಹೆಚ್ಚು AC ವೋಲ್ಟೇಜ್ ಅನ್ನು ಕಡಿಮೆ ಮಾಡುವ ಟ್ರಾನ್ಸ್ಫಾರ್ಮರ್. ಹೀಗೆ ಎರಡು ಟ್ರಾನ್ಸ್ಫಾರ್ಮರ್. ಆಗ ನಮಗೆ ಕಡಿಮೆ ವೋಲ್ಟೇಜ್, ನಮ್ಗೆ ಗೊತ್ತುಂಟು EMF ಗೂ ಆ ಸುರುಳಿಗಳ ಸಂಖ್ಯೆಗೂ ಸಂಬಂಧ ಉಂಟು. ಸುರುಳಿಗಳ ಸಂಖ್ಯೆಗೂ ಅಲ್ಲಿ ಉಂಟಾಗುವ EMF ಗೂ ಸಂಬಂಧ ಉಂಟು. ಹಾಗೆ ಹೆಚ್ಚು ಕಡಿಮೆ ಸುರುಳಿ ಆಗಿದ್ರೆ ಕಡಿಮೆ ವೋಲ್ಟೇಜ್, ಹೆಚ್ಚು ಸುರುಳಿ ಆಗಿದ್ರೆ ಹೆಚ್ಚು. ಹಾಗಿದ್ರೆ ಸ್ಟೆಪ್ ಅಪ್ ಅಂದ್ರೆ ಪ್ರೈಮರಿಯಲ್ಲಿ ಕಡಿಮೆ ವೋಲ್ಟೇಜ್, ಸೆಕೆಂಡರಿಯಲ್ಲಿ ಹೆಚ್ಚು ವೋಲ್ಟೇಜ್. ಆಗ ಕಡಿಮೆ ಸುರುಳಿ ಪ್ರೈಮರಿಯಲ್ಲಿ ಬೇಕು, ಹೆಚ್ಚು ಸುರುಳಿ ಸೆಕೆಂಡರಿಯಲ್ಲಿ. ಅದೊಂದು ವಿಷಯ ನಮ್ಮ ಚಿತ್ರ ನೋಡಿರೋ ಗೊತ್ತಾಗ್ಬೋದು. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಪ್ರೈಮರಿಯಲ್ಲಿ ಸುತ್ತುಗಳ ಸಂಖ್ಯೆ ಕಡಿಮೆ, ಸೆಕೆಂಡರಿಯಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಾಗ ಸ್ಟೆಪ್ ಅಪ್ ವೋಲ್ಟೇಜ್ ಕಡಿಮೆ ಇರುವುದು ಹೆಚ್ಚು. ಸ್ಟೆಪ್ ಡೌನ್ ನೋಡಿ, ಹೆಚ್ಚು ವೋಲ್ಟೇಜ್ ಕಡಿಮೆ ಆಗುವುದು. ಆಗ ಪ್ರೈಮರಿಯಲ್ಲಿ ಹೆಚ್ಚು ಸುತ್ತುಗಳುಂಟು, ಸೆಕೆಂಡರಿಯಲ್ಲಿ ಕಡಿಮೆ ಉಂಟು. ಅದು ಒಂದು ಪ್ರಧಾನವಾಗಿ ನೆನಪಿಡಬೇಕು. ಸ್ಟೆಪ್ ಅಪ್ ನಲ್ಲಿ ಪ್ರೈಮರಿಯಲ್ಲಿ ಕಡಿಮೆ ಸುರುಳಿ,
ಸೆಕೆಂಡರಿ ಸ್ಟೆಪ್ ಅಪ್ ಆಗುತ್ತೆ. ಸ್ಟೆಪ್ ಡೌನ್ ಆಗುವಾಗ ಹೆಚ್ಚು ಸುತ್ತು ಪ್ರೈಮರಿಯಲ್ಲಿ ಉಂಟು, ಕಡಿಮೆ ಸುತ್ತು ಸೆಕೆಂಡರಿ. ಇದು ನೆನಪಿಡ್ಬೇಕಾದ ಒಂದು ವಿಷಯ. ಇನ್ನು ಇನ್ನೊಂದು ವಿಶೇಷ ನೆನಪಿಡ್ಲಿಕ್ಕೆ ಏನು ಅಂತ ಹೇಳಿ ನೋಡಿ, ಇಲ್ಲಿ ಪ್ರೈಮರಿಯಲ್ಲಿ ಸುತ್ತು ಕಡಿಮೆ, ಸ್ಟೆಪ್ ಡೌನ್ ಅಲ್ಲಿ ಸೆಕೆಂಡರಿಯಲ್ಲೂ ಸುತ್ತು ಕಡಿಮೆ. ಹಾಗಿದ್ರೆ ಕಡಿಮೆಯಾಗಿ ಇರುವ ಸುತ್ತುಗಳು ದಪ್ಪ ಹೆಚ್ಚಿರುತ್ತೆ, ಸುತ್ತುಗಳು ಕಡಿಮೆ ಇರುವುದು ದಪ್ಪ ಹೆಚ್ಚಿರುತ್ತೆ. ಹೀಗೆ ನೆನಪಿಟ್ರೆ ಸ್ಟೆಪ್ ಅಪ್ ಮತ್ತು ಸ್ಟೆಪ್ ಡೌನ್ ನ ರಚನೆಯಲ್ಲಿರುವ ವ್ಯತ್ಯಾಸವನ್ನು ನಮಗೆ ಬರೀಬಹುದು. ಸರಿ, ಹಾಗಿದ್ರೆ ನಾವೀಗ ಬರ್ಲಿಕ್ಕೆ ಈಗಾಗಲೇ ಪ್ರಾರಂಭಿಸಿ ಆಗಿದೆ, ಸಾಮಾನ್ಯ ಉತ್ತರ ಬರ್ದಿದೆ. ಒಂದ್ಸಲ ನಾವು ನೋಡುವ, ಬರ್ದ ಸರಿ ಉಂಟಾ ನೋಡಿ. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮ್ ಪ್ರೈಮರಿಯಲ್ಲಿ ದಪ್ಪವಾದ ಸರಿಗೆಯ ಸುರುಳಿಗಳನ್ನು ಉಪಯೋಗಿಸುತ್ತಾರೆ ಅಂತ ನಾವು ಹೇಳಿದ್ದೇವೆ. ಹಾಗಿದ್ರೆ ಸ್ಟೆಪ್ ಡೌನ್ ನಲ್ಲಿ ಪ್ರೈಮರಿಯಲ್ಲಿ ಸಪುರವಾದ ಸರಿಗೆಯ ಸುರುಳಿಗಳು, ದಪ್ಪ ಇಲ್ಲ, ಸಪುರ. ಇನ್ನು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ನ ಪ್ರೈಮರಿಯಲ್ಲಿನ ಸುತ್ತುಗಳ ಸಂಖ್ಯೆಯು ಕಡಿಮೆ ಆಗಿದೆ, ಸ್ಟೆಪ್ ಡೌನ್ ನಲ್ಲಿ ಪ್ರೈಮರಿಯಲ್ಲಿನ ಸುತ್ತುಗಳ ಸಂಖ್ಯೆಯು ಹೆಚ್ಚಾಗುತ್ತದೆ. ಇನ್ನು ಸೆಕೆಂಡರಿ ನೋಡೋದು, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ನ ಸೆಕೆಂಡರಿಯಲ್ಲಿ ಸಪುರವಾದ ಸರಿಗೆಯ ಸುರುಳಿಗಳನ್ನು ಉಪಯೋಗಿಸಲಾಗಿದೆ. ಆದ್ರೆ ಸ್ಟೆಪ್ ಡೌನ್ ನಲ್ಲಿ ಸೆಕೆಂಡರಿಯಲ್ಲಿ ದಪ್ಪವಾದ ಸರಿಗೆಯ ಸುರುಳಿಗಳನ್ನು ಉಪಯೋಗಿಸಲಾಗಿದೆ. ಇನ್ನು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಸೆಕೆಂಡರಿಯಲ್ಲಿನ ಸುತ್ತುಗಳ ಸಂಖ್ಯೆ ಹೆಚ್ಚು, ಅಲ್ಲಿ ಸಪುರವಾಗಿದೆ ಆದ್ರಿಂದ ಸುತ್ತುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಸ್ಟೆಪ್ ಡೌನ್ ನಲ್ಲಿ ದಪ್ಪವಾಗಿದ್ದು ಅದರಿಂದ ಸೆಕೆಂಡರಿಯಲ್ಲಿನ ಸುತ್ತುಗಳ ಸಂಖ್ಯೆಯು ಕಡಿಮೆಯಾಗಿದೆ. ಹಾಗಿದ್ರೆ ಇದು ಈ ಸ್ಟೆಪ್ ಅಪ್ ಮತ್ತು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ನ ರಚನೆಯಲ್ಲಿರುವ ವ್ಯತ್ಯಾಸ. ಒಂದು ಸರಿ ನೋಡಿ, ಇದನ್ನು ನಮ್ಮ ಸೈನ್ಸ್ ಡೈರಿಯಲ್ಲಿ ಬರೀ ಪರೀಕ್ಷೆಯ ದೃಷ್ಟಿಯಿಂದ ಅದು ಬರಬಹುದು. ಆದ್ರೆ ನಮಗೆ ರಚನೆಯಲ್ಲಿರುವ ವ್ಯತ್ಯಾಸ ಇದಾಗಿದೆ. ಒಟ್ಟಿನಲ್ಲಿ ನೆನಪಿಡಬೇಕಾದಷ್ಟೇ, ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳಿದ್ರೆ ಕಡಿಮೆ ವೋಲ್ಟೇಜ್ ಅನ್ನು ಹೆಚ್ಚುವ. ಆಗ ಸುರುಳಿಗಳ ಸಂಖ್ಯೆ ಪ್ರೈಮರಿಯಲ್ಲಿ ಕಡಿಮೆ ಬೇಕು, ಸೆಕೆಂಡರಿಯಲ್ಲಿ ಹೆಚ್ಚು. ಕಡಿಮೆ ಸುರುಳಿ ಇರುವುದು ದಪ್ಪ ಇರ್ತದೆ, ಹೆಚ್ಚು ಸುರುಳಿ ಇರುವುದು ಸಪುರ. ಇಷ್ಟು ನೆನಪಿಟ್ರೆ ನಮಗೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ನ ವಿಶೇಷತೆಯನ್ನು ನಮಗೆ ಹೇಳಬಹುದು. ಹಾಗಿದ್ರೆ ನಾವೀಗಾಗಲೇ ಹೇಳಿದ್ದೇವೆ ಟ್ರಾನ್ಸ್ಫಾರ್ಮರ್ ಎಂದರೆ ಏನು ಹೇಳಿ ಆಯ್ತು. AC ವೋಲ್ಟೇಜ್ ಅನ್ನು ಹೆಚ್ಚು ಮಾಡುವ ಅಥವಾ ಕಡಿಮೆ ಮಾಡುವ, AC ವೋಲ್ಟೇಜ್ ಅನ್ನು ಹೆಚ್ಚಿಸಲು ಉಪಯೋಗಿಸುವ ಉಪಕರಣವನ್ನು ನಾವು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಅಂದರೆ, AC ವೋಲ್ಟೇಜ್ ಅನ್ನು ಕಡಿಮೆ ಮಾಡುವ ಉಪಕರಣವನ್ನು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂದರೆ. ಹೀಗೆ ಎರಡು ರೀತಿಯ ಟ್ರಾನ್ಸ್ಫಾರ್ಮರ್ಗಳಿದೆ ಅಂತ ನಾವು ನೋಡಿ. ಇನ್ನು ನಾವೀಗ ಹೇಳಿದ ಹಾಗೆ ಕಡಿಮೆ ವೋಲ್ಟೇಜ್ ಅನ್ನು ಹೆಚ್ಚು ವೋಲ್ಟೇಜ್ ಆಗಿ ಮಾಡುವಂತ ಟ್ರಾನ್ಸ್ಫಾರ್ಮರ್ ಅನ್ನು ಸ್ಟೆಪ್ ಅಪ್ ಅಂತ ಕರೀತಾರೆ. ಹಾಗಿದ್ರೆ ಅಲ್ಲಿ ಕಡಿಮೆ ವೋಲ್ಟೇಜ್ ಅನ್ನು ಹೆಚ್ಚು ಮಾಡುವಂತ ಹೇಳಿದ್ರೆ ಪ್ರೈಮರಿಯಲ್ಲಿ ಕಡಿಮೆ ಸುತ್ತುಂಟು, ಸೆಕೆಂಡರಿ ಹೆಚ್ಚು ಸುತ್ತುಂಟು ಅಂತ ಹೇಳಿದ್ರೆ ಅರ್ಥ ಈ ಸುತ್ತುಗಳ ಸಂಖ್ಯೆಗೂ ವೋಲ್ಟೇಜ್ಗೂ ಅಥವಾ ಪ್ರೇರಿತ EMFಗೂ ಸಂಬಂಧ. ಒಟ್ಟಿನಲ್ಲಿ ನಮಗೆ ಏನ್ ಹೇಳ್ಬೋದು ಅಂದ್ರೆ, ಒಂದು ಟ್ರಾನ್ಸ್ಫಾರ್ಮರ್ ಎರಡೂ ಸುರುಳಿಗಳ ಪ್ರತಿಯೊಂದು ಸುರುಳಿಯಲ್ಲಿಯೂ ಇರುವ EMF ಸಮಾನವಾಗಿದೆ. ಪ್ರತಿಯೊಂದು ಸುರುಳಿನಲ್ಲಿ ಇರುವಂತಹ EMF ಸಮಾನವಾಗಿದೆ. EMF ಅನ್ನು ನಾವು E ಅಂತ ತಕೊಂಡ್ರೆ ಪ್ರೈಮರಿ ಸುರುಳಿಯ EMF ಅಥವಾ ವೋಲ್ಟೇಜ್ VP ಸಮ NP ಇಂಟು E ಅಂತ ಬರೀತೀವಿ. ಸೆಕೆಂಡರಿ ಸುರುಳಿಯ ವೋಲ್ಟೇಜ್ EMF VS ಸಮ NS ಇಂಟು E ಅಂತ ನಮಗೆ ಕರೀತೀವಿ. ಹಾಗಿದ್ರೆ ಎಷ್ಟು ಸುರುಳಿಗಳುಂಟು ಅಷ್ಟೇ ಆ ಸುರುಳಿಗಳಲ್ಲಿರುವ EMF ಸಮಾನ. ಆ ಸುರುಳಿಗಳ ಸಂಖ್ಯೆಯನ್ನು ಹೆಚ್ಚಿಸಿ ನಮಗೆ ಎಷ್ಟು ವೋಲ್ಟೇಜ್ ಆಗಿ ಹೆಚ್ಚಿಸಬೇಕು ಅಷ್ಟು ಸುರುಳಿಗಳನ್ನು ನಾವು ಹೆಚ್ಚಿಸಬೇಕು. ಇದಾಗಿದೆ ಒಂದು ಟ್ರಾನ್ಸ್ಫಾರ್ಮರ್ ಕಾರ್ಯವೆಸಗುವ ವಿಧಾನ. ಈ ರೀತಿಯಲ್ಲಿ ಆಗಿದೆ ಟ್ರಾನ್ಸ್ಫಾರ್ಮರ್ ನಾವು ರಚಿಸುವುದು. ಹಾಗಿದ್ರೆ ನಾವು ಒಂದು ಟ್ರಾನ್ಸ್ಫಾರ್ಮರ್ ಅನ್ನು ನಾವು ನೋಡಿ ಆಯ್ತು, ಅಲ್ಲಿ ಸುರುಳಿಗಳು ಉಂಟು. ಆ ಸುರುಳಿಗಳ ಸಂಖ್ಯೆಯನ್ನು ನಾವು ಸುತ್ತುಗಳ ಸಂಖ್ಯೆಯನ್ನು ವ್ಯತ್ಯಾಸಗೊಳಿಸಿ ನಾವೇನು ಮಾಡ್ತೇವೆ, ಅದರ ವೋಲ್ಟೇಜ್ ಅನ್ನು ಬೇಕಾದ ಹಾಗೆ ಹೆಚ್ಚು ಅಥವಾ ಕಡಿಮೆ ಮಾಡಬೇಕು ಮಾಡ್ತೇವೆ. ಹಾಗಿದ್ರೆ ಅದಕ್ಕೆ ಸಂಬಂಧಿಸಿ ನಾವೀಗ ಒಂದು ಸೂತ್ರವಾಕ್ಯವನ್ನು, ಟ್ರಾನ್ಸ್ಫಾರ್ಮರ್ಗೆ ಸಂಬಂಧಪಟ್ಟ ಒಂದು ಸೂತ್ರವಾಕ್ಯ, ಅದರಲ್ಲಿ ಸುತ್ತುಗಳ ಸಂಖ್ಯೆಯೂ ಬರ್ತದೆ, ಅದೇ ರೀತಿ ವೋಲ್ಟೇಜ್ ಬರ್ತದೆ. ಸುತ್ತುಗಳ ಸಂಖ್ಯೆಗೂ ವೋಲ್ಟೇಜಿಗೂ ಸಂಬಂಧ ಉಂಟು ನಾವು ನೋಡಿ.
ಹಾಗಿದ್ರೆ ಆ ಸಂಬಂಧ ಎನ್ನುವುದು ನಾವೀಗ ನೋಡ್ಲಿಕ್ಕೆ ಹೋಗು. ಸರಿ, ಈಗ ನಾವು ಹೇಳಿದ್ದನ್ನು ಒಂದ್ಸಲ ನೆನಪು ಮಾಡಿ. ಪ್ರೈಮರಿ ಸುರುಳಿಯ EMF VP ಸಮ NP, ಪ್ರೈಮರಿ ಸುರುಳಿಯ ಸುತ್ತುಗಳ ಸಂಖ್ಯೆ ಗುಣಿಸು EMF ಸುತ್ತಿನಲ್ಲಿರುವ. ಸೆಕೆಂಡರಿ ಪ್ರೇರಿತವಾಗುವ EMF VS ಸಮ NS ಗುಣಿಸು E. E ಎಂದರೆ ಪ್ರತಿಯೊಂದು ಸುತ್ತಿನಲ್ಲಿರುವಂತಹ EMF. ನಾವೀಗಾಗಲೇ ನೋಡಿ ಆಯ್ತು, ಪ್ರತಿಯೊಂದು ಸುತ್ತಿನಲ್ಲಿರುವಂತಹ EMF ಸಮಾನ. ಇನ್ನು ನಾವು ಹೇಳ್ತಾ ಇರುವಂತದ್ದು ನೋಡಿ, ಸೆಕೆಂಡರಿಯ ವೋಲ್ಟೇಜ್, ಪ್ರೈಮರಿಯ ವೋಲ್ಟೇಜ್, ಸೆಕೆಂಡರಿಯ ಸುತ್ತುಗಳ ಸಂಖ್ಯೆ, ಪ್ರೈಮರಿಯ ಸುತ್ತುಗಳ ಸಂಖ್ಯೆ, ಇವುಗಳ ನಡುವೆ ಒಂದು ಸಂಬಂಧ ಉಂಟು. ನಾವೀಗ ಹೇಳಿದ ಹಾಗೆ ವೋಲ್ಟೇಜ್ ಮತ್ತು ಸುತ್ತುಗಳ ಸಂಖ್ಯೆಯ ನಡುವೆ ಸಂಬಂಧ ಉಂಟು. ಏನು ಸಂಬಂಧ ಅಂತ ಹೇಳಿದ್ರೆ VS/VP ಸಮ NS/N. ಹಾಗಿದ್ರೆ VS ಅಂದ್ರೆ ಏನು, ನಾವು ಓದುವಾಗ VS ಅಂತಿದ್ರೆ ನಾವು ತಿರುಗಿಸಿ ಓದ್ಬೇಕು, ಆಗ ಸರಿ ಅರ್ಥ ಆಗ್ತದೆ. ನೋಡಿ, SV ಹೇಳಿರೋದು ಸೆಕೆಂಡರಿಯ ವೋಲ್ಟೇಜ್, VS ಅಂದ್ರೆ ಸೆಕೆಂಡರಿಯ ವೋಲ್ಟೇಜ್. ಹಾಗಿದ್ರೆ VP ಅಂದರೆ ಪ್ರೈಮರಿಯ ವೋಲ್ಟೇಜ್. ಇನ್ನು NS ಉಂಟು. NS ಅಂದ್ರೆ ಏನು, ಸೆಕೆಂಡರಿಯ ಸುತ್ತುಗಳ ಸಂಖ್ಯೆ. NP ಅಂದ್ರೆ ಪ್ರೈಮರಿಯ ಸುತ್ತುಗಳ ಸಂಖ್ಯೆ. ಹಾಗಿದ್ರೆ ಸಂಬಂಧ ಏನು, VS/VP ಸಮ NS/N. ಇದು VS, VP, NS, NP ಇವುಗಳಿಗಿರುವ ಸಂಬಂಧ. ಹಾಗಿದ್ರೆ ನಾವು ನೋಡಿ ಆಯ್ತು, VS/VP ಸಮ NS/N. ನಮಗೆ ಅಡ್ಡ ಗುಣಾಕಾರದ ಇದರ ಪ್ರಕಾರ ನಾವು ಮಾಡುವಾಗ ನಮಗೆ ಹೇಳ್ಬಹುದು ಹೇಗೆ, VS ಗುಣಿಸು NP ಸಮ VP ಗುಣಿಸು NS. VS ಗುಣಿಸು NP ಸಮ VP ಗುಣಿಸು NS ಅಂತ ಬರುತ್ತೆ. ಈ 4ರಲ್ಲಿ ನಮಗೆ 3 ಕೊಟ್ಟರೆ 4ನೇದು ಕಂಡುಹಿಡಿಬೇಕು. ಹಾಗಿದ್ರೆ ಈಗ ಉದಾಹರಣೆಗೆ ನೋಡಿ, VS ಕೊಟ್ಟಿದ್ದಾರೆ, VS ನಮ್ಮ ಕಂಡುಹಿಡಿಬೇಕು. VS ಹಾಗಿದ್ರೆ ಕಂಡುಹಿಡಿಬಹುದು ನಮಗೆ ಇದನ್ನು ಬರೀ VS ಗುಣಿಸಿ NP ಸಮ VP ಗುಣಿಸಿ NS ಅಂತ ನಮಗೆ ಗೊತ್ತಾಯ್ತು. ಹಾಗಿದ್ರೆ ನಮಗೆ VS ಕಂಡುಹಿಡಿಬೇಕಿದ್ರೆ ಏನ್ ಮಾಡಬೇಕು ನೋಡಿ, ಇದಕ್ಕೆ ಹೀಗೆ ಹೇಳಿದ್ರೆ VP NS ಭಾಗಿಸು N. VS ಸಮ VP ಗುಣಿಸು NS ಭಾಗಿಸು NP ಅಂತ ಬರೀಬಹುದು. ಹಾಗೆ ನಮಗಿನ್ನು NP ಕಂಡುಹಿಡಿಬೇಕು ಅಂತ ಇಟ್ಟುಕೊಳ್ಳಿ. ಹೇಗೆ ಕಂಡುಹಿಡಿಬಹುದು, NP ಸಮ ಹೇಳಿ ನೋಡುವ VP ಗುಣಿಸು NS ಭಾಗಿಸು VS. ಇನ್ನು ಹಾಗಿದ್ರೆ ನಮಗೆ VP ಅನ್ನು ಕಂಡುಹಿಡಿಯುವ ಸೂತ್ರವನ್ನು ಹೇಗೆ ಬರೀಬಹುದು ಹೇಳಿ ನೋಡುವ. VP ಸಮ ಈಗ ನೋಡಿ ಅದು ಅಲ್ವಾ, VS ಗುಣಿಸು NP ಭಾಗಿಸು NP. ಹಾಗಿದ್ರೆ ನಮಗೆ ಈ 4ರಲ್ಲಿ ಯಾವ 3 ಕೊಟ್ಟರು 4ನೇದು ಕಂಡುಹಿಡಿಯ. ಅದರಿಂದ ವೋಲ್ಟೇಜ್ ಅನ್ನು ಮತ್ತು ಸುತ್ತುಗಳ ಸಂಖ್ಯೆಯಲ್ಲಿ ಯಾವ್ದಾದ್ರು 3 ಅಳತೆಗಳನ್ನು ನಮಗೆ ಕೊಟ್ಟರೆ 4ರಿಂದ ನಮಗೆ ಕಂಡುಹಿಡಿಯಬಹುದು. ಅದು ಆಗಿದ್ದ ಸಂಬಂಧ. ಹಾಗಿದ್ರೆ ನಾವು ಇದಕ್ಕೆ ಸಂಬಂಧಪಟ್ಟಂತ ಒಂದು ಲೆಕ್ಕ, ಒಂದು ಗಣಿತ ಸಮಸ್ಯೆಯನ್ನು ನಾವೀಗ ಮಾಡ್ಲಿಕ್ಕೆ ಹೋಗ್ತೀವಿ. ಹಾಗಿದ್ರೆ ಗಣಿತ ಸಮಸ್ಯೆ ಏನು ಒಂದ್ಸಲ ನಾನು ಓದ್ತೇನೆ, ಗೊತ್ತಾಯ್ತಲ್ಲ. ಆ ಗಣಿತ ಸಮಸ್ಯೆಯನ್ನು ಒಂದ್ಸಲ ನೋಡಿ, ಒಂದ್ಸಲ ಓದ್ತೇನೆ ನೋಡಿ. 240 ವೋಲ್ಟ್ AC ಕಾರ್ಯವೆಸಗುವ ಒಂದು ಟ್ರಾನ್ಸ್ಫಾರ್ಮರ್ ಆ ಮಂಡಲದಲ್ಲಿರುವ ಒಂದು ವಿದ್ಯುತ್ ಬಲ್ಬಿಗೆ 8 ವೋಲ್ಟ್ ವಿಭವಾಂತರವನ್ನು ನೀಡುತ್ತದೆ. ಇದರ ಪ್ರೈಮರಿ ಸುರುಳಿಯಲ್ಲಿ 4800 ಸುತ್ತುಗಳು ಇರುವುದಾದರೆ ಸೆಕೆಂಡರಿಯಲ್ಲಿರುವ ಸುತ್ತುಗಳ ಸಂಖ್ಯೆಯನ್ನು ನಾವು ಕಂಡಿದ್ದೇವೆ. ಹಾಗಿದ್ರೆ ಅದರ ಉತ್ತರವನ್ನು ನಾವೀಗ ಒಂದ್ಸಲ ನೋಡು, ಹೇಗೆ ಅದನ್ನು ಕಂಡುಹಿಡಿಯಬಹುದು. ಏನೆಲ್ಲ ಕೊಟ್ಟಿದ್ದಾರೆ ನೋಡಿ. ಆರಂಭದಲ್ಲಿ 240 ವೋಲ್ಟ್ ನಾವು ಕೊಡುವಂಥದ್ದು. ಹಾಗಿದ್ರೆ ಅದು ಪ್ರೈಮರಿಯ ವೋಲ್ಟೇಜ್. VP ಸಮ 240. ಇನ್ನು ಬೇರೆ ಏನು ಕೊಟ್ಟಿದ್ದಾರೆ, ನಮ್ಗೆ ಎಷ್ಟು ವೋಲ್ಟೇಜ್ ಸಿಗ್ತದೆ, VS ಅಲ್ವಾ. VS ಸಮ ಎಷ್ಟು ಹೇಳಿ ನೋಡುವ, 8. ಇನ್ನು ಬೇರೆ ಏನು ಕೊಟ್ಟಿದ್ದಾರೆ, ಪ್ರೈಮರಿಯಲ್ಲಿ ಎಷ್ಟು ಸುತ್ತುಂಟು, 4800. ಅದರಿಂದ ಪ್ರೈಮರಿ ಸುತ್ತುಗಳ ಸಂಖ್ಯೆ NP ಸಮ ಹೇಳಿ ಎಷ್ಟು, 4800. ಹಾಗಿದ್ರೆ ನಾವು ಕಂಡುಹಿಡಿಬೇಕಾದೇನು ಹೇಳಿ ನೋಡುವ, NS ಸಮ ಎಷ್ಟು, ಸೆಕೆಂಡರಿ ಸುತ್ತುಗಳ ಸಂಖ್ಯೆ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಆದ್ರಿಂದ NS ಸಮ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಹಾಗಿದ್ರೆ NS ಸಮ ಸೂತ್ರವಾಕ್ಯ ನಾವು ನೋಡಿದ್ರೆ NS
ಸಮ ಎಷ್ಟು ನೋಡಿ, ವಿ ಎಸ್ ಗುಣಿಸು ಎನ್ ಪಿ ಭಾಗಿಸು ವಿ. ಎನ್ ಎಸ್ ಸಮ ಹೇಳಿ ನೋಡುವ, ವಿ ಎಸ್ ಗುಣಿಸು ಎನ್ ಪಿ ಭಾಗಿಸು ವಿ. ಎನ್ ಎಸ್ ನಾವು ಕಂಡುಹಿಡಿಯಬೇಕು. ಎನ್ ಎಸ್ ಸಮ ವಿ ಎಸ್ ಗುಣಿಸು ಎನ್ ಪಿ ಭಾಗಿಸು ಪಿ ಭಾಗಿಸು ವಿ. ಅದನ್ನು ನಾವು ಕಂಡುಹಿಡಿಯಬೇಕು. ಹಾಗಿದ್ರೆ ನಾವು ನೋಡ, ಬೆಲೆ ಕೊಟ್ಟಿದ್ದಾರೆ. ವಿ ಎಸ್ ಸಮ ಎಷ್ಟು? 8 ವೋಲ್ಟ್. ಎನ್ ಪಿ ಎಷ್ಟು? 4008 ಭಾಗಿಸು ವಿ ಪಿ ಎಷ್ಟು? 240 ವೋಲ್ಟ್. ಹಾಗಿದ್ರೆ ಉತ್ತರ ಎಷ್ಟು? 240 4800 20 ಸಲ 20 ಗುಣಿಸು 8 ವೋಲ್ಟ್ ಹೇಳಿದ್ರೆ 160. ಹಾಗಿದ್ರೆ ಸುತ್ತುಗಳ ಸಂಖ್ಯೆ 160. ಹೀಗೆ ನಮಗೆ ಲೆಕ್ಕ ಮಾಡುವಾಗ ನೀವು ಗಮನಿಸಬೇಕು, ಲೆಕ್ಕದಲ್ಲಿ ಮಾರ್ಕು ಕೊಡುವಂಥದ್ದು ಉತ್ತರಕ್ಕಲ್ಲ, ಸ್ಟೆಪ್ಪಿಗೆ. ಅದ್ರದ್ದು ಏನೆಲ್ಲ ಕೊಟ್ಟಿದ್ದಾರೆ ಅಂತ ಬರಿಬೇಕು ನಾವು ಆರಂಭ. ನಂತರ ಇದಕ್ಕೆ ಸಂಬಂಧಪಟ್ಟ ಸೂತ್ರವಾಕ್ಯ ಎನ್ ಎಸ್ ಸಮ ವಿ ಎಸ್ ಗುಣಿಸಿ ಎನ್ ಪಿ ಭಾಗಿಸಿ ವಿ ಪಿ ಅಂತ ಬರಿಬಹುದು, ಅಥವಾ ವಿ ಎಸ್ ಬೈ ವಿ ಸಮ ಎನ್ ಎಸ್ ಬೈ ಎನ್ ಪಿ ಅಂತ ಬರೆದು ಈ ಸೂತ್ರವಾಕ್ಯವನ್ನು ಬರೀಬೇಕು. ಇನ್ನು ಆಗ ಅದಕ್ಕೆ ನಮಗೆ ಗುಣಿಸಿದ್ರೆ ಇದೆಲ್ಲ ಅದರ ಬೆಲೆಯನ್ನು ಕೊಡ್ಬೇಕು. 8 ವೋಲ್ಟ್ ಗುಣಿಸಿ 4800 ಭಾಗಿಸಿ 240 ಅಂತ ಹೇಳಿದ್ರೆ ಅದು 160. ಹೀಗೆ ನಮಗೆ ಅದರ ಉತ್ತರ ಆಗಿದೆ. ಇನ್ನೊಂದು ಪ್ರಶ್ನೆ ಅದರ ಕೆಳಗೆ, ಇನ್ನೊಂದು ಪ್ರಶ್ನೆ ನಾನೀಗ ಕೊಡ್ಲಿಕ್ಕೆ ಹೋಗುದು, ಗೊತ್ತಾಯ್ತಲ್ಲ? ಆ ಪ್ರಶ್ನೆ ನಿಮ್ಮ ಪುಸ್ತಕದಲ್ಲೇ ಉಂಟು. ಆ ಪ್ರಶ್ನೆಯನ್ನು ಒಂದ್ಸಲ ನೋಡಿ. 240 ವೋಲ್ಟ್ ಇನ್ಪುಟ್ ವೋಲ್ಟೇಜ್ ನಲ್ಲಿ ಕಾರ್ಯವೆಸಗುವ ಒಂದು ಟ್ರಾನ್ಸ್ಫಾರ್ಮರ್ ನ ಸೆಕೆಂಡರಿ ಸುರುಳಿಯಲ್ಲಿ 80 ಸುತ್ತುಗಳು ಮತ್ತು ಪ್ರೈಮರಿ ಸುರುಳಿಯಲ್ಲಿ 800 ಸುತ್ತುಗಳು ಇವೆ. ಈ ಟ್ರಾನ್ಸ್ಫಾರ್ಮರ್ ನ ಔಟ್ಪುಟ್ ವೋಲ್ಟೇಜ್ ಎಷ್ಟಾಗಿದೆ? ಹಾಗಿದ್ರೆ 240 ವೋಲ್ಟ್ ಇನ್ಪುಟ್ ವೋಲ್ಟೇಜ್ ನಲ್ಲಿ ಕಾರ್ಯವೆಸಗುತ್ತದೆ. ಇನ್ಪುಟ್ ವೋಲ್ಟೇಜ್ ನಾವು ಕೊಡುವಂತದ್ದು, ಅದರಿಂದ ವಿ ಪಿ ಕೊಟ್ಟಿದ್ದಾರೆ ಎಷ್ಟು? 240 ವೋಲ್ಟ್. ಮತ್ತೇನು ಕೊಟ್ಟಿದ್ದಾರೆ? ವಿ ಪಿ ಕೊಟ್ಟಿದ್ದಾರೆ 240 ವೋಲ್ಟ್. ಬೇರೆ ಏನು ಕೊಟ್ಟಿದ್ದಾರೆ? ಅದರ ಸೆಕೆಂಡರಿಯಲ್ಲಿ 80 ಸುತ್ತು ಅಂತ ಕೊಟ್ಟಿದ್ದಾರೆ. ಅದರಿಂದ ಸೆಕೆಂಡರಿಯಲ್ಲಿ 80 ಸುತ್ತು ಹೇಳಿದ್ರೆ ಏನರ್ಥ? ಸೆಕೆಂಡರಿ ಸುತ್ತುಗಳ ಸಂಖ್ಯೆ ಎನ್ ಎಸ್ ಸಮ 80. ಇನ್ನು ಬೇರೆ ಏನು ಕೊಟ್ಟಿದ್ದಾರೆ? ಪ್ರೈಮರಿಯಲ್ಲಿ 800 ಸುತ್ತು, ಅದರಿಂದ ಎನ್ ಪಿ ಸಮ 800. ಹಾಗಿದ್ರೆ ವಿ ಪಿ ಎನ್ ಎಸ್ ಎನ್ ಪಿ ಕೊಟ್ಟಿದ್ದಾರೆ. ನಾವು ಏನು ಕಂಡಿರ್ಬೇಕು? ವಿ ಎಸ್ ಎಷ್ಟು ಅಂತ ಕಂಡು ಹೇಳಿದ್ರೆ ಸೆಕೆಂಡರಿ ವೋಲ್ಟೇಜ್, ಔಟ್ಪುಟ್ ವೋಲ್ಟೇಜ್ ಅಂದ್ರೆ ಸೆಕೆಂಡರಿ ವೋಲ್ಟೇಜ್. ಸೆಕೆಂಡರಿ ವೋಲ್ಟೇಜ್ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ವಿ ಎಸ್ ಸಮ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯುವುದು? ನೀವು ಮನೆಯಲ್ಲಿ ಮಾಡಿ ಬರಬೇಕು. ವಿ ಎಸ್ ಅಂದ್ರೆ ಏನು ಹೇಗೆ ಕಂಡುಹಿಡಿಯುವುದು ಕೊಟ್ಟಿದ್ದಾರೆ. ವಿ ಎಸ್ ಸಮ ವಿ ಪಿ ಗುಣಿಸು ಎನ್ ಎಸ್ ಭಾಗಿಸು ಎನ್. ಈ ಸೂತ್ರ ಉಪಯೋಗಿಸಿ ನಮಗೆ ವಿ ಎಸ್ ಅನ್ನು ಕಂಡುಹಿಡಿಯಬೇಕು. ಗೊತ್ತಾಯ್ತು? ಇದರ ಉತ್ತರವನ್ನು ನೀವು ಮನೆಯಲ್ಲಿ ಅದನ್ನು ಮಾಡಿ ಬರಬೇಕು. ಇನ್ನು ಪಾಠ ಪುಸ್ತಕದಲ್ಲಿ ಒಂದು ಪಟ್ಟಿ ಉಂಟು. ಆ ಪಟ್ಟಿಯನ್ನು ಒಂದ್ಸಲ ನೋಡಿ. ಆ ಪಟ್ಟಿಯಲ್ಲಿ ಪ್ರೈಮರಿ ಸುರುಳಿ, ಸೆಕೆಂಡರಿ ಸುರುಳಿ ಕೊಟ್ಟಿದ್ದಾರೆ. ಒಂದು ಟ್ರಾನ್ಸ್ಫಾರ್ಮರ್, ಅದರಲ್ಲಿ ಸುತ್ತುಗಳ ಸಂಖ್ಯೆ ಎನ್ ಪಿ ಕೊಟ್ಟಿದ್ದಾರೆ, ವೋಲ್ಟೇಜ್ ವಿ ಪಿ ಕೊಟ್ಟಿದ್ದಾರೆ. ಸುತ್ತುಗಳ ಸಂಖ್ಯೆ ಸೆಕೆಂಡರಿ ಎನ್ ಎಸ್ ಕೊಟ್ಟಿದ್ದಾರೆ, ವೋಲ್ಟೇಜ್ ವಿ ಎಸ್ ಕೊಟ್ಟಿದ್ದಾರೆ. ಇದರಲ್ಲಿ ಈ 4 ಅಳತೆಗಳಲ್ಲಿ 3 ಅಳತೆಗಳನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ನಾವೇನು ಮಾಡಬೇಕು? 4ನೇ ಅಳತೆಯನ್ನು ಅಲ್ಲಿ ಡ್ಯಾಶ್ ಬಿಟ್ಟಿದ್ದಾರೆ, ಅದರಲ್ಲಿ ನಾವು ಲೆಕ್ಕ ಮಾಡಿ ಅದರ ಉತ್ತರವನ್ನು ಕಂಡು. ಇದು ಅದಕ್ಕೆ ಸಂಬಂಧ. ಆ ಪಟ್ಟಿಯನ್ನು ಕೂಡ ಬರುವ ಕ್ಲಾಸಿಗೆ ಬರುವಾಗ ನಾವು ಅದನ್ನು ಭರ್ತಿ ಮಾಡಿ ಬರಬೇಕು. ಅದರಿಂದ ಟ್ರಾನ್ಸ್ಫಾರ್ಮರ್ನ ವಿಶೇಷತೆಗಳನ್ನು ನಾವು ನೋಡಿದೆವು. ಈಗ ಕೆಲವು ಮನೆಯಲ್ಲಿ ಮಾಡಿ ಬರ್ಲಿಕ್ಕೆ ಅಂತ ಕೆಲವು ವಿಷಯಗಳನ್ನು ನಾನು ಇಲ್ಲಿ ತಿಳಿಸಿ ಆಯ್ತು. ಇದನ್ನೆಲ್ಲ ಬರುವ ಕ್ಲಾಸ್ಗೆ ನೀವು ಬರುವಾಗ ಅದನ್ನು ನಿಮ್ಮ ಸೈನ್ಸ್ ಡೈರಿಯಲ್ಲಿ ಬರೆದು ಬರಬೇಕು. ಮತ್ತೆ ಏನಾದರೂ ನಿಮಗೆ ಸಂಶಯಗಳಿದ್ರೆ ನಿಮ್ಮ ಫಿಸಿಕ್ಸ್ ಅಧ್ಯಾಪಕರ ಹತ್ರ ಅದನ್ನು ಕೇಳಿ ನಿವಾರಿಸಬೇಕು. ಮತ್ತೆ ಮತ್ತೊಮ್ಮೆ ನಾವು ಕಾಣುವ ಎಂಬ ವಿಶ್ವಾಸದ ಹಾರೈಕೆಗಳೊಂದಿಗೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.